ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸೆಪ್ಟೆಂಬರ್ ಮಂತ್ದು ವ್ಲಾಗ್ ಆಗಿರುತ್ತೆ. ನಾನು ವ್ಲಾಗ್ ಅಪ್ಲೋಡೇ ಮಾಡಲಿಲ್ಲ. ಫಸ್ಟು ಚರಿ ಬರ್ಡೇದು ವ್ಲಾಗ್ ಅಪ್ಲೋಡ್ ಮಾಡೋಣ, ಆಮೇಲೆ ಬೇರೆದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಇಟ್ಕೊಂಡಿದ್ದೆ. ಸೊ ಇವಾಗ ಎಲ್ಲ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಭದ್ರಾವತಿಲಿ ನಮ್ಮ ರಿಲೇಷನ್ ಒಬ್ರದ್ದು ಮದುವೆ ಇತ್ತು, ಹಾಗಾಗಿ ಹೊರಟಿದ್ದೀವಿ. ಅಪ್ಪ ಅಮ್ಮ ತೇಜಕಾವ್ಯ ಎಲ್ಲ ಬ್ಯಾಂಗ್ಳೂರಿಗೆ ಬಂದಿದ್ದರು. ಸೊ ನಾವು ಇವಾಗ ಭದ್ರಾವತಿಗೆ ಹೋಗ್ತಾಯಿದ್ದೀವಿ. ಬ್ಯಾಂಗ್ಳೂರಿಗೆ ಬಂದರು, ನಮ್ಮ ಮನೆಯಿಂದ ಎಲ್ಲ ಒಟ್ಟಿಗೆ ಇವಾಗ ಹೊರಟಿದ್ದೀವಿ. ಸೊ ತಿಂಡಿ ತಿನ್ಕೊಂಡು ಹೊರಟ್ವಿ. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮನೆಯಿಂದನೇ ತೊಗೊಬಂದಿದ್ವಿ. ಇಲ್ಲಿ ಪ್ಲೇಸ್ ಚೆನ್ನಾಗಿತ್ತು, ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಚರಿ ಅವತ್ತೊಂದು ದಿನ ಮಾರ್ನಿಂಗ್ ಬ್ಯಾಟು ಬಾಲ್ ತೆಗೆಸ್ಕೊಂಡಿದ್ದ, ಅದು ನಾನು ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಆಟಾಡ್ತಾ ಇದ್ದಾನೆ. ಊಟ ಎಲ್ಲ ಮಾಡಿಕೊಂಡು ಅವನು ಆಟಾಡ್ತಾಯಿದ್ದ. ಸ್ವಲ್ಪ ಹೊತ್ತು ಹಾಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಇವರಿಬ್ಬರು ಇಲ್ಲಿ ಆಟಾಡ್ತಾ ಇದ್ದಾರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಇಲ್ಲಿ ನೋಡಿ ಎಷ್ಟೊಂದು ವೆಹಿಕಲ್ಸ್ ಟ್ರಾಫಿಕ್ ಜಾಮ್ ಆಗಿ ನಿಂತಿದೆ. ಸೊ ಫುಲ್ಲು ನಾನು ಫಸ್ಟಿಂದನೂ ವೀಡಿಯೋ ಮಾಡ್ಕೊಂಡಿದ್ದೆ, ಎಷ್ಟು ದೂರದವರೆಗೂ ನಿಂತಿತ್ತು ಅಂದರೆ ವೆಹಿಕಲ್ಸ್ ಯಪ್ಪ. ಸೊ ಫೈನಲಿ ನಾವು ಭದ್ರಾವತಿಗೆ ರೀಚ್ ಆಗಿದ್ವಿ. ಈವ್ನಿಂಗ್ ಆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ, ಗೋಬಿ ಈ ಥರ ಎಲ್ಲ ತೊಗೊಂಡು ತಿಂತಾಯಿದ್ದೀವಿ. ಆಮೇಲೆ ಚೌಟ್ರಿಗೆ ನಾವು ಹೋದ್ವಿ, ರೀಚ್ ಆದ್ವಿ. ಸೊ ಚೌಟ್ರಿಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಆಮೇಲೆ ಅವರು ಕೂಡ ಶಾವಿಗೆ ಉಪ್ಪಿಟ್ಟೆಲ್ಲ ಮಾಡಿಸಿದ್ರು. ಅದೆಲ್ಲ ತಿಂದ್ಕೊಂಡು ಹೋಟೆಲಲ್ಲಿ ರೂಮ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಹೋಟೆಲ್ಲಿ ರೂಮ್ ಮಾಡೋಷ್ಟರಲ್ಲಿ ಆಗಲೇ 7 o'clock ಆಗಿಬಿಟ್ಟಿತ್ತು. ಸೊ ಬೇಗ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ. ಚರಿ ಅವತ್ತು ಯಾಕೋ ತುಂಬ ಹಠ ಮಾಡ್ತಾಯಿದ್ದ, ನನಗೆ ಹೊಸ ಬಟ್ಟೆ ಆಗ್ತಾಯಿದೆ ಅವನಿಗೆ, ಬೇಡ ನನಗೆ ಹೊಸ ಬಟ್ಟೆ ಅಂತ ಹೇಳಿ ತುಂಬ ಹಠ ಮಾಡ್ತಾಯಿದ್ದ. ಹಾಗಾಗಿ ಅವ್ನಿಗೆ ಬೇಗ ರೆಡಿ ಮಾಡಿಬಿಟ್ಟು ಅವ್ರ ಅಪ್ಪನ ಜೊತೆ ಕಳಿಸಿದ್ದೀನಿ ಹೊರಗಡೆ. ಇವಾಗ ನಾವು ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗಿಬಿಟ್ಟು ನಾವು ಇವಾಗ ಚೌಟ್ರಿಗೆ ಬಂದಿದ್ದೀವಿ. ಸೊ ಇನ್ನೇನು ಹುಡುಗಿ ಬರ್ತಾರೆ, ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ವ್ಲಾಗ್ ನೋಡಿ, ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡಿದೆ ಫುಲ್ ವ್ಲಾಗ್ನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ರಿಸೆಪ್ಷನ್ ಎಲ್ಲ ಮುಗೀತು. ಸೊ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಒಂದು ಸೆಲ್ಫಿ ತೊಗೊಳ್ಳೋಣ ಫ್ಯಾಮಿಲಿ ಎಲ್ಲ ಅಂತ ಹೇಳ್ಬಿಟ್ಟು ಸೆಲ್ಫಿ ತೊಗೋತಾ ಇದ್ದೀವಿ. ಸೊ ಫಸ್ಟ್ ರೂಮ್ಗೆ ಹೋಗಿಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲ್ಕೊಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ, ರೆಸ್ಟೇ ಮಾಡಿಲ್ಲ. ಆದಮೇಲೆ ಸಡನ್ನಾಗಿ ಚೌಟ್ರಿಗೆ ಬಂದ್ವಿ, ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಹಾಗಾಗಿ ಫಸ್ಟ್ ಹೋಗಿ ಮಲ್ಕೊಂಡ್ರೆ ಸಾಕಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ದಿನದ್ದು ವ್ಲಾಗ್ ಇದು. ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಫ್ರೆಶಪ್ ಆಗಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ಮದುವೆಗೆ. ಮಾರ್ನಿಂಗ್ ನಾವು ಚೌಟ್ರಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಮಾಡಿದ್ದು ಹೋಟೆಲ್ನ, ಜಾಸ್ತಿ ದೂರ ಏನು ಮಾಡೋಕ್ಕೋಗಿಲ್ಲ.
ಮದುವೆ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಆನ್ ದ ವೇ ಬರಬೇಕಾದ್ರೆ ಸುಮ್ಮನೆ ಹಂಗೆ ಕಾರ್ ನಿಲ್ಲಿಸಿದ್ವಿ. ಅಲ್ಲೊಂದು ಕೆರೆ ಥರ ಇತ್ತು, ಚಿಕ್ಕದು ನೀರಿತ್ತು. ಅಲ್ಲಿ ಕಲ್ಲೆಸೆದ್ಲು ಕಾವ್ಯ. ಒಂದು ಸಲ ನೋಡ್ಕೊಬಿಟ್ಟು ಚರಿ ನಾನು ಎಸಿತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಚಿಕ್ಕ ಕಲ್ಲು ಕೊಟ್ಟರೆ ಅದು ನನಗೆ ಬೇಡ, ದೊಡ್ಡ ಕಲ್ಲು ಬೇಕು ಅಂತ ಹೇಳ್ತಾಯಿದ್ದ. ಅವನ ಎಸೆದ್ರೆ ನೀರೊಳಗಡೆ ಬೀಳ್ತಾ ಇರಲಿಲ್ಲ, ಈ ಕಡೆನೇ ಅವನ ಕಡೆನೇ ಹತ್ರನೇ ಬೀಳ್ತಾಯಿತ್ತು. ಅಷ್ಟು ದೂರ ಅವ್ನಿಗೆ ಎಸೆಯೋಕ್ಕಾಗಲ್ವ, ಅದಕ್ಕೆ ಅವನು ಹೋಗ್ತಾಯಿಲ್ಲ ಅಲ್ಲಿವರೆಗೂ ಅಂತ ಹೇಳಿ ಹಠ ಮಾಡ್ತಾಯಿದ್ದ, ನಂಗೆ ದೊಡ್ಡ ಕಲ್ಲು ಬೇಕು ಅಂತ. ಸೊ ಹಾಗೆ ನಾನು ತೇಜ ಯಾರ್ಯಾರು ಎಷ್ಟೆಷ್ಟು ದೂರ ಕಲ್ಲು ಎಸಿತೀವಿ ನೋಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅಲ್ಲೇ ಸುಮ್ಮನೆ ಹಾಗೆ ಕಲ್ಲೆಲ್ಲ ಎಸ್ಕೊಂಡು ಆಟಾಡ್ತಾಯಿದ್ವಿ. ಸೊ ಚೆನ್ನಾಗಿತ್ತು ಒಂಥರ. ನಮ್ಮನ್ನು ನೋಡಿಬಿಟ್ಟು ಚರೀಶು ಕೂಡ ನಾನು ಎಸಿತೀನಿ ಕಲ್ಲನ್ನ ಅಂತ ಹಠ ಮಾಡ್ತಾಯಿದ್ದ. ಸೊ ಚಿಕ್ಕ ಕಲ್ಲು ಕೊಟ್ಟರೆ ಅವ್ನು ನನಗೆ ಬೇಡ ಅಂತ ಇದು ಮಾಡ್ತಾಯಿದ್ದ. ಆ ಕಲ್ಲಲ್ಲೇ ಎಲ್ಲರಿಗೂ ಕೂಡ ಹೊಡಿತಾಯಿದ್ದ. ಸೊ ಆಮೇಲೆ ಅವನ್ನ ಹತ್ರ ಕರ್ಕೊಂಡೋಗಿ ಕಾರಿಂದ ಇಳಿಸ್ಬಿಟ್ಟು ಹತ್ರ ಕರ್ಕೊಂಡೋಗಿ ಎಸಿ ಅಂತ ಎಸಿತಾ ಇದ್ವಿ. ಆಮೇಲೆ ನೀರೊಳಗಡೆ ಬೀಳ್ತು. ಸೊ ಆಮೇಲೆ ಬ್ಯಾಂಗ್ಳೂರಿಗೆ ನಾವು ರೀಚ್ ಆದ್ವಿ. ಇದಿಷ್ಟು ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.